ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಾಕಿ, ನೀನೇನಾದ್ರೂ IAS ಆಫೀಸರ್ ಆದೆ ಅಂತ ಇಟ್ಕೋ, ನಾನಂತೂ ಹಬ್ಬ ಮಾಡ್ಬಿಡ್ತೀನಿ. ನಮ್ ಹುಡುಗರ್ಗೆ ಹೇಳಿ ನಮ್ಮ ಏರಿಯಾದಲ್ಲಿ 50 ಅಡಿ ಕಟ್ಔಟ್ ನಿಲ್ಸಿ ಬಾಡೂಟ ಹಾಕಿಸ್ತೀನಿ ನೋಡು. ನಮ್ಮ ಏರಿಯಾದಲ್ಲಿ ನೀನೇ ಮೊದಲು ಕಣೋ ಇಷ್ಟು ದೊಡ್ಡ ಆಫೀಸರ್ ಆಗ್ತಾ ಇರೋದು. ಅದ್ರಲ್ಲೂ ಈ ಸತ್ಯನ್ ತಮ್ಮ ಅಂದ್ಮೇಲೆ ಸೆಲೆಬ್ರೇಷನ್ ನೆಕ್ಸ್ಟ್ ಲೆವೆಲ್ ಇರ್ಬೇಕಲ್ವಾ? ಹಲೋ ರಾಕಿ, ಇದೆಯಾ? ಯಾಕೆ ಮಾತಾಡ್ತಿಲ್ಲ? ಅದು ಸತ್ಯ. ಯಾಕೋ ವಾಯ್ಸ್ ಒಂಥರ ಇದೆ? ಪರೀಕ್ಷೆ ಚೆನ್ನಾಗಿ ಬರೀಲಿಲ್ವಾ? ಅದು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸತ್ಯ. ನಿಜ ಹೇಳು ರಾಕಿ, ಏನಾಯ್ತು? ಅದು ಹುಷಾರಿಲ್ಲ ಸತ್ಯ, ಅದಕ್ಕೆ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ. ಹುಷಾರಿಲ್ವಾ? ಪರೀಕ್ಷೆ ಬರೀಲಿಲ್ವಾ? ಅಲ್ಲ ಕಣೋ, ವರ್ಷ ಎಲ್ಲ ಓದಿ ಪರೀಕ್ಷೆನೆ ಬರೀಲಿಲ್ಲ ಅಂತ ಹೇಳ್ತಿದ್ಯಲ್ಲೋ. ಸಾರಿ ಸತ್ಯ. ಏನ್ ನಿನ್ ತಲೆ ಸಾರಿ? ನನ್ನನ್ನು ಆಟ ಆಡ್ಸೋದಕ್ಕೆ ಹೀಗೆ ಹೇಳ್ತಿದ್ಯಾ ತಾನೇ? ನೀನ್ ಪರೀಕ್ಷೆ ಬರೀದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೇಳು, ಏನಾಯ್ತು? ನಿಜವಾಗ್ಲೂ ಹುಷಾರಿಲ್ಲ ಸತ್ಯ. ನನಗೆ ಯಾಕೋ ನಿನ್ ಮಾತಿನ ಮೇಲೆ ನಂಬಿಕೆನೆ ಬರ್ತಿಲ್ಲ ರಾಕಿ. ನಿನ್ನ ಹತ್ರ ನಾನು ಯಾಕೆ ಸುಳ್ಳು ಹೇಳಲಿ? ನನಗೆ ನಿಜವಾಗ್ಲೂ ಹುಷಾರಿಲ್ಲ. ಇವನ್ ಯಾಕೆ ವಿಚಿತ್ರವಾಗಿ ಆಡ್ತಿದ್ದಾನೆ? ಪಕ್ಕ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ. ಯಾವುದಕ್ಕೂ ಹುಡುಗರನ್ನ ಕೇಳ್ಬಿಡೋಣ. ರಾಕಿ, ಸತ್ಯ ನಂಗೆ ಕಾಲ್ ಮಾಡ್ತಾಳೆ ಕಣ. ಅವಳಿಗೆ ಪಕ್ಕ ನನ್ನ ಮೇಲೆ ಅನುಮಾನ ಬಂದಿದೆ, ಅದಕ್ಕೆ ನಿನಗೆ ಕಾಲ್ ಮಾಡ್ತೀಯಾಳೆ. ಅವಳಿಗೆ ಯಾವುದೇ ಕಾರಣಕ್ಕೂ ನಿಜ ಗೊತ್ತಾಗಬಾರ್ದು, ಹಂಗೆ ಮ್ಯಾನೇಜ್ ಮಾಡು. ಸತ್ಯ, ರಾಕಿಗೇನಾಯ್ತು? ಸತ್ಯ ಇಲ್ಲೇ ಆಚೆ ಬಂದಿದ್ದೆ. ಯಾಕೆ? ಅದೇನೋ ಹುಷಾರಿಲ್ಲ, ಎಕ್ಸಾಮ್ ಬರ್ದಿಲ್ಲ ಅಂತ ಅಂದ. ನಿಜನಾ? ಸತ್ಯ, ರಾಕಿಗ ಅವನಿಗೇನಾಗಿದೆ? ನನಗೆ ಯಾಕೋ ಅವ್ನು ನಿಜ ಹೇಳ್ತಿದ್ದಾನೆ ಅಂತ ಅನ್ನಿಸ್ತಿಲ್ಲ. ಏನಾಯ್ತು? ಲೋ, ಏನೋ ಹೇಳಿ. ಲೋ, ಏನೋ ಹೇಳೋದು? ಅವನಿಗೆ ತುಂಬ ಜ್ವರ, ಅದಕ್ಕೆ ಪರೀಕ್ಷೆ ಬರೆಯೋಕ್ಕೆ ಹೋಗಿಲ್ಲ ಅಂತ ಹೇಳೋ. ಲೋ, ನಾ ಸತ್ತಿನ ಹತ್ರ ಯಾವತ್ತೂ ಸುಳ್ಳೇ ಹೇಳಲ್ಲ. ನನ್ನ ಹತ್ರ ಇದಾಗಲ್ಲ ಕಣ. ಹಲೋ ಗುಂಗ್ರು, ಕೇಳಿಸ್ತಿದ್ಯಾ? ಹಾ ಸತ್ಯ, ಹೇಳು. ರಾಕಿ ಯಾಕೆ ಹಾಗೆ ವಿಚಿತ್ರವಾಗಿ ಆಡ್ತಿದ್ದಾನೆ? ಗುಂಗ್ರ ಅವ್ನು ನೋಡಿದ್ರೆ ಇದ್ದಕ್ಕಿದ್ದಾಗೆ ಏನೇನೋ ಮಾತಾಡಿ ಕಾಲ್ ಕಟ್ ಮಾಡ್ದ. ನೀನ್ ನೋಡಿದ್ರೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಏನಾಗಿದೆ ನಿಮ್ಗೆಲ್ಲ? ಸತ್ಯ, ರಾಕಿ ಹೇಳಿದ ಸತ್ಯ. ಅವನ ಪರೀಕ್ಷೆ ಬರ್ದೇ ಇಲ್ಲ. ನಿನ್ನೆಯಿಂದ ಅವನಿಗೆ ವಿಪರೀತ ಜ್ವರ, ಎದ್ದೇಳಕ್ಕೆ ಆಯ್ತಿಲ್ಲ. ನೀನು ಅವನ ಥರನೇ ಮಾತಾಡ್ತಿದ್ಯಾ? ಏನ್ ಸಮಾಚಾರ? ನಾ ಸುಳ್ಳು ಹೇಳ್ತಿಲ್ಲ ಸತ್ಯ. ನಾನ್ ಹಾಗ ಅಂದೇ ಇಲ್ವಲ್ಲ. ಅದು ಸತ್ಯ. ಆಗ ನೋಡಿದ್ರೆ ಅವಂಗೇನು ಆಗೇ ಇಲ್ಲ ಅನ್ನೋ ಥರ ಮಾತಾಡ್ದೆ. ಈಗ ಜ್ವರ ಅಂತಿದ್ಯಾ? ನೀನು ನಿಜ ಹೇಳ್ತಿಲ್ಲ ಅಂತ ಆಯ್ತು. ವಿಚಾರಿಸ್ಕೋತೀನಿ ಬಿಡು.
ಅಯ್ಯೋ ರಾಕಿ, ನಿನ್ನಿಂದಾಗಿ ಸತ್ಯಂಗೆ ಸುಳ್ಳು ಹೇಳೋ ಥರ ಆಯ್ತಲ್ಲೋ. ಇವರೆಲ್ಲ ಸೇರ್ಕೊಂಡು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ. ರಿತು ವಿಷಯ ಗೊತ್ತಿರ್ಬೋದಾ? ಹೀಗೆ ಒಳಗೊಂದು ಹೊರಗೊಂದು ಮಾಡೋರ್ಗಂತೂ ಕ್ಷಮೆನೇ ಇಲ್ಲ. ಸಾಕು ನಿಲ್ಸಿಮ್ಮ. ನಿಮಗೆ ನಿಜವಾಗ್ಲೂ ಅವತ್ತು ಏನಾಯ್ತು ಅಂತ ಬೇಕೋ ಅಥವಾ ಸತ್ಯ ಮಾಡಿ ತಪ್ಪು ಅಂತ ಸಾಧಿಸ್ಬೇಕೋ ಮೊದಲು ಅದನ್ನ ಡಿಸೈಡ್ ಮಾಡಿ, ಅದಾದ್ಮೇಲೆ ಮುಂದಕ್ಕೆ ಮಾತಾಡೋಣ. ಅಷ್ಟಕ್ಕೂ ಸತ್ಯ ನನ್ನ ಹೆಂಡತಿ. ಅವಳು ಯಾವ ತರ ಬಟ್ಟೆ ಹಾಕೋಬೇಕು ಹಾಕೋಬಾರ್ದು ಡಿಸೈಡ್ ಮಾಡ್ಬೇಕಾಗಿರೋದು ನಾನು. ಬೇರೆ ಯಾರು ಈ ವಿಷಯದ ಬಗ್ಗೆ ಮಾತಾಡಬೇಡಿ. ಸೀತಾ, ಕಾರ್ತಿಕ್ ಬಗ್ಗೆ ಯೋಚನೆ ಮಾಡ್ತಿದೀಯಾ? ಅದನ್ನೇ ಮನಸ್ಸಿಗೆ ಹಾಕ್ಕೊಂಡು ಯಾಕೆ ತಲೆ ಕೆಡಿಸ್ಕೋತಿದೀಯಾ? ಎಲ್ಲ ಸರಿ ಹೋಗುತ್ತೆ. ಕೆಲವೊಂದು ಸಲ ಮನಸ್ಸಿಗೆ ನೋವಾಗುವಂಥ ಘಟನೆಗಳನ್ನು ತಲೆಗೆ ಹಾಕ್ಕೊಳ್ಳೇಬಾರ್ದು. ಆ ಘಟನೆಗಳು ಮನಸ್ಸಿಗೆ ಜಾಸ್ತಿ ನೋವು ಕೊಡುತ್ತೆ. ನೋಡು, ಎಲ್ಲರೂ ಯಾವಾಗಲೂ ಒಂದೇ ಥರ ಇರಬೇಕು ಅನ್ನೋದೇನು ಇಲ್ವಲ್ಲ. ಪರಿಸ್ಥಿತಿ ಕೆಲವೊಮ್ಮೆ ಹಾಗೆ ಮಾಡಿಸುತ್ತೆ. ನಮ್ಮ ಕಾರ್ತಿಕ್ ಉದ್ದೇಶಪೂರ್ವಕವಾಗಿ ನಿನ್ನ ನೋವು ಮಾಡಿಲ್ಲ ಸೀತಾ. ಅದು ಹಾಗಲ್ಲ ರೀ. ಇಷ್ಟು ವರ್ಷ ಯಾವುದಕ್ಕೂ ಯಾರಿಗೂ ತಿರುಗಿ ಮಾತಾಡದೆ ಇರೋನು ಈಗ ಆ ಹುಡುಗಿ ವಿಷಯಕ್ಕೆ. ಸೀತಾ, ಅವಳು ನಿನಗೆ ಹುಡುಗಿ ಮಾತ್ರ, ಆದರೆ ಕಾರ್ತಿಕ್ಗೆ ಹೆಂಡತಿ ಕಣೆ. ಪೂರ್ತಿ ವಿಷಯ ತಿಳ್ಕೊಳ್ಳದೆ ಆ ಹುಡುಗಿನ ನೀವೆಲ್ಲ ಅಷ್ಟೆಲ್ಲ ಅಂದಿದ್ದೀರಾ. ತನ್ನ ಹೆಂಡತಿ ತಪ್ಪೇ ಮಾಡದಿದ್ದಾಗ ಅವಳು ಪರವಾಗಿ ಮಾತಾಡೋದು ಗಂಡನಾದ ಅವನ ಕರ್ತವ್ಯ ಅಲ್ವೇನೆ? ನೋಡಿ ಸೀತಾ, ಆ ಜಾಗದಲ್ಲಿ ನಾನೇ ಇದ್ರೂ ಅದನ್ನೇ ಮಾಡ್ತಿದ್ದೆ. ಹಾಗಾದ್ರೆ ತಾಯಿಗಾದ ನೋವು ಅವನಿಗೆ ಕಾಣಿಸ್ಲೇ ಇಲ್ವಾ? ಕಾಣದೇ ಇರುತ್ತಾ? ಆದರೆ ಸಂದರ್ಭ ಹಾಗಿತ್ತು. ಅವನು ನಿನ್ನ ಮಗ ಕಣೆ ಸೀತಾ. ಸೂಕ್ಷ್ಮತೆಗಳು ಅವನಿಗೆ ಅರ್ಥವಾಗುತ್ತೆ. ಇಲ್ಲ ರೀ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ನಾಳೆ ನಮ್ಮ ಮಗ ಬದಲಾಗಿ ಹೆಂಡತಿ ಮಾತು ಕೇಳಿಕೊಂಡು ನಾಳೆ ನಮ್ಮನ್ನೇ. ಸೀತಾ, ಏನು ಅಂತ ಮಾತಾಡ್ತಾ ಇದೆಯೇ? ಕಾರ್ತಿಕ್ ವಿವೇಚನೆ ಇರುವಂಥ ಹುಡುಗ, ಹಾಗೇನೂ ಆಗೋದಿಲ್ಲ. ಸತ್ಯನೂ ಅಷ್ಟೇ, ತುಂಬ ಒಳ್ಳೆ ಹುಡುಗಿ ಕಣೆ. ನಿನ್ನ ಆತಂಕ ನನಗೆ ಅರ್ಥವಾಗುತ್ತೆ. ಆದರೆ ಒಂದಂತೂ ಸತ್ಯ ಕಣೆ ಸೀತಾ, ನಮ್ಮ ಕಾರ್ತಿಕ್ ಎಲ್ಲ ಮಕ್ಕಳ ಥರ ಅಲ್ಲ. ಅವನಿಗೆ ತಂದೆ ತಾಯಿ ಬಗ್ಗೆ ಇರೋ ಪ್ರೀತಿ ಯಾವತ್ತಿಗೂ ಕಮ್ಮಿ ಆಗಿಲ್ಲ. ನೋಡು, ಸುಮ್ಮನೆ ತಲೆ ಕೆಡಿಸ್ಕೊಂಡು ಏನೇನೋ ಯೋಚನೆ ಮಾಡಬೇಡ, ಸರಿನಾ? ಸರಿನಾ? ಒಂದು ಮನೆ ಸೊಸೆಯಾಗಿ ಬಂದಮೇಲೆ ಆ ಮನೆ ರೀತಿ ರಿವಾಜು ತಿಳ್ಕೊಂಡು ಬದಲಾಗಬೇಕು. ಆದರೆ ಇವಳು ಮನೇಲಿ ಇದ್ದಾಗ ಒಂಥರ, ಆಚೆ ಹೋದ್ರೆ ಇನ್ನೊಂದು ಥರ. ಅದು ಮೋಸ ಮಾಡ್ದ ಹಾಗೆ. ನನಗದು ಸರಿ ಬೀಳಲ್ಲ. ಏ ಹುಡುಗಿ, ನೀನು ಹೇಳು, ಬದಲಾಗ್ತೀನಿ ಬದಲಾಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದೇನಾ ನೀನು ಬದಲಾಗೋ ಚಂದ?
ಸತ್ಯ, ನೀನ್ ಸಪ್ಪಗಿದ್ರೆ ನೋಡಕ್ಕಾಗಲ್ಲ ಸತ್ಯ. ಯಾವಾಗಿನ ನಗ್ನಾಗ್ತಾ ರೇಗಿಸ್ಕೊಂಡು ಆರಾಮಾಗಿರ್ಬೇಕು. ಮನೇಲಿ ಇಷ್ಟೆಲ್ಲ ಆಗಿದೆ, ಹೇಗೆ ಆರಾಮಾಗಿರೋದು? ನನ್ನಿಂದಾನೇ ಎಲ್ಲ ತೊಂದರೆ. ಆ್ಯಕ್ಚುಲಿ ನಿನಗೆ ನನ್ನಿಂದ ತೊಂದರೆ ಆಗಿರೋದು. ಐ ಆಮ್ ರಿಯಲಿ ಸಾರಿ ಸತ್ಯ. ನಾನು ನಿನ್ಗೆ ಅವತ್ತು ಫೋರ್ಸ್ ಮಾಡಿರಲಿಲ್ಲ ಅಂದಿದ್ರೆ ನೀನ ಬಟ್ಟೆ ಬದಲಾಯಿಸ್ಕೋತಾನೆ ಇರಲಿಲ್ಲ. ಅಮ್ಮನೂ ನಿನ್ನ ಮೇಲೆ ಕೋಪನೂ ಮಾಡ್ಕೋತಾ ಇರಲಿಲ್ಲ. ಎಲ್ಲ ಆಗಿದ್ದು ನನ್ನಿಂದಾನೆ. ಐ ಆಮ್ ರಿಯಲಿ ಸಾರಿ. ನನ್ನ ವಿಷಯ ಬಿಡು ಅಮೂಲ್ ಬೇಬಿ. ಸೀತಮ್ಮಂಗೆ ನಮ್ಮಿಂದ ನೋವಾಗಿದೆ, ಅದು ನನಗೆ ಕಾಡ್ತಾ ಇರೋದು. ನೀನು ಬೇರೆ ನನ್ನ ಪರ ವಹಿಸ್ಕೊಂಡು ಅವ್ರಿಗೇನೇನೋ ಅಂದ್ಬಿಟ್ಟೆ. ಅವ್ರು ಎಷ್ಟು ನೊಂದ್ಕೊಂಡಿದ್ದಾರೋ ಏನೋ. ಅದು ನನಗೂ ಗೊತ್ತು. ಅವ್ರ ಬಗ್ಗೆ ಯೋಚನೆ ಮಾಡಬೇಡ. ನನ್ನ ಅದೃಷ್ಟನೇ ಸರಿ ಇಲ್ಲ. ನಾನು ಏನೇ ಮಾಡೋದಕ್ಕೋದ್ರೂ ಎಡವಟ್ಟಾಗತ್ತೆ. ಅದರಿಂದ ಸೀತಮ್ಮಂಗೆ ನೋವಾಗುತ್ತೆ, ಕೋಪ ಬರುತ್ತೆ, ಮನೆ ನೆಮ್ಮದಿನೇ ಹಾಳಾಗೋಗುತ್ತೆ. ಇದರಲ್ಲಿ ನಿಂದು ಏನಿದೆ ಸತ್ಯ? ಸುಮ್ಮನೆ ತಪ್ಪನ್ನ ನಿನ್ನ ತಲೆ ಮೇಲೆ ಯಾಕೆ ಹೊರ್ಸ್ಕೋತ್ಯಾ? ಒಂದು ವೇಳೆ ತಪ್ಪಾಗಿದೆ ಅಂದರೆ ಅದು ನನ್ನಿಂದ. ಸೊ ಮನೆಯವರೆಲ್ಲ ಬೈಬೇಕಾಗಿರೋದು ನನ್ನನ್ನು, ನಿನ್ನನ್ನಲ್ಲ. ನೀನು ಅವ್ರ ಮಗ ಅಮೂಲ್ ಬೇಬಿ, ನಾನು ಸೊಸೆ. ನನಗೆ ಒಂದು ಮಾತಂದರೆ ನಾನು ಅನ್ನಿಸ್ಕೋತೀನಿ. ಅದು ನನಗೆ ಅಭ್ಯಾಸ ಆಗೋಗಿದೆ. ಆದರೆ ನೀನು ಹಾಗೆ ಮಾತಾಡಬಾರ್ದಾಗಿತ್ತು. ತಪ್ಪು ಮಾಡಿಬಿಟ್ಟೆ ಅಮೂಲ್ ಬೇಬಿ. ಎಷ್ಟೇ ಆದರೂ ಅವ್ರು ದೊಡ್ಡವರಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ ಸತ್ಯ. ಆ ಕ್ಷಣದಲ್ಲಿ ನಾನು ನಿನ್ನ ಪರವಾಗಿ ನಿಂತ್ಕೊಬೇಕಾಗಿರೋದು ನನ್ನ ಕರ್ತವ್ಯ ಅನ್ನಿಸ್ತು. ನಾನು ಹಾಗೆ ಮಾಡಿದೆ. ಅಫ್ಕೋರ್ಸ್ ಅದರಿಂದ ಅಮ್ಮಂಗೆ ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾನು ಏನು ಮಾಡಲಿ? ತಕಡಿ ಯಾವಾಗಲೂ ಬ್ಯಾಲೆನ್ಸ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಬಟ್ ಯು ನೋ ವಾಟ್ ಸತ್ಯ, ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ. ಹಾಗೆ ನೋಡಿದ್ರೆ ನಿನಗೆ ಬೇಜಾರಾಗಿರೋದು. ಆದ್ರೂ ನೀನು ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ, ಒಂದಲ್ಲ ಒಂದಿನ ಅಮ್ಮನಿಗೆ ನೀನು ಒಳ್ಳೆತನ ಅರ್ಥ ಆಗತ್ತೆ. ಅವರೇ ನಿನ್ನ ಹೊಗಳೋ ಹಾಗಾಗತ್ತೆ. ಸತ್ಯ, ನಾನು ಆಫೀಸಿಗೆ ಹೋಗ್ಬೇಕು. ನೀನು ಈ ಥರ ಮುಖ ಉದಿಸ್ಕೊಂಡು ನನ್ನ ಆಫೀಸಿಗೆ ಕಳ್ಸ್ಕೊಡ್ಬೇಡ ಪ್ಲೀಸ್. ನಗ್ನಾಗ್ತಾ ಇರೋ. ಸತ್ಯ, ನಗು ನಗು ಸತ್ಯ. ಹಬ್ಬ, ಇವಾಗ ನನ್ನ ಜೀವನ ಪಾವನ ಆಯ್ತು. ಸತ್ಯ, ನೀನ್ ಪುಟ್ಟಲೆಯಲ್ಲಿ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಆರಾಮಾಗಿರು. ಇವಾಗ ನಾನು ಆಫೀಸ್ಗೆ ಹೋಗ್ತೀನಿ, ಸಂಜೆ ಬೇಗ ಬಂದ್ಬಿಡ್ತೀನಿ. ಆದರೆ ಒಂದು ಲಾಂಗ್ ಡ್ರೈವ್ ಹೋಗೋಣ, ಓಕೆನಾ? ಸರಿ, ನಾನಿನ್ನು ಬರ್ತೀನಿ. ಬಾಯ್ ಬಾಯ್. ಸೀತಮ್ಮ, ಸೀತಮ್ಮ ಮೊದಲೇ ನನ್ನ ಕಂಡ್ರೆ ಆಗಲ್ಲ. ಇಷ್ಟು ದಿನ ನನ್ನ ಮುಖನಾದರೂ ನೋಡ್ತಾ ಇದ್ರು.
ಈಗ ಅವ್ರಿಗೆ ನನ್ನ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ಛೇ, ನಾನು ಅಮೂಲ್ ಬೇಬಿ ಮಾತು ಕೇಳಬಾರ್ದಾಗಿತ್ತು. ಇನ್ಮೇಲೆ ಸೀತಮ್ಮ ನನ್ನ ಹತ್ರ ಮಾತಾಡೋದೇ ಇಲ್ವೇನೋ. ಅವ್ರು ನನ್ನನ್ನು ಒಪ್ಕೊಳ್ಳೋದು, ಕ್ಷಮಿಸೋದು ಎಲ್ಲ ಕನಸು ಅಷ್ಟೆ. ಅಮೂಲ್ ಬೇಬಿ ನೋಡಿದ್ರೆ ನನಗೋಸ್ಕರ ಸೀತಮ್ಮನ ವಿರುದ್ಧ ಮಾತಾಡ್ದ. ಆದರೆ ಅದರಿಂದ ಸೀತಮ್ಮಂಗೆ ಇನ್ನೂ ನನ್ನ ಮೇಲೆ ಕೋಪ ಜಾಸ್ತಿ ಆಗ್ಬಿಟ್ಟಿದೆ. ಯಾರಿಗಾದರೂ ತನ್ನ ಮಗನೇ ತನ್ನ ವಿರುದ್ಧ ಮಾತಾಡಿದಾಗ ದುಃಖ ಆಗೋದು ಸಹಜನೇ ಅಲ್ವಾ? ನನ್ನ ಗಂಡ ನನ್ನ ಪರ ಮಾತಾಡ್ದ ಅಂತ ಖುಷಿ ಪಡೋದು, ಅದರಿಂದ ಸೀತಮ್ಮಂಗೆ ನನ್ನ ಮೇಲೆ ಕೋಪ ಜಾಸ್ತಿ ಆಗಿದೆ ಅಂತ ದುಃಖ ಪಡೋದು, ಒಂದು ಗೊತ್ತಾಗ್ತಿಲ್ಲ. ದೇವ್ರೆ, ಯಾಕಪ್ಪ ಇಂಥ ಪರೀಕ್ಷೆ? ಅದು ಹುಷಾರಿಲ್ಲ ಸತ್ಯ, ಅದಕ್ಕೆ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ. ಹಲೋ, ಇವಳು ನಾನು ಬಿಡಲ್ಲ ಕಣೋ, ಖಂಡಿತವಾಗ್ಲೂ ಬಿಡಲ್ಲ. ಹಲೋ ಸತ್ಯ, ವಿಷಯ ಏನು ಅಂತ ಹೇಳ್ತೀಯೋ ಇಲ್ವೋ? ಹೇಳಿದ್ನಲ್ಲ ಸತ್ಯ. ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಾಗಲ್ವಾ? ಅಂಥದ್ದು ಏನಿಲ್ಲ. ಎಲ್ಲರೂ ಸೇರಿಕೊಂಡು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಸತ್ಯ, ಸಿಕ್ಕತ್ತೆ? ಇಷ್ಟು ಅರ್ಜೆಂಟಾಗಿ ಎಲ್ಲಿಗೆ ಹೊರಟೆ? ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಈಗಲ ನನಗೊಂದು ಸ್ವಲ್ಪ ಕೆಲಸ ಇದೆ, ಆಮೇಲೆ ಮಾತಾಡ್ಬೋದಾ? ಸರಿ, ಹೋಗ್ಬಾ. ಸರಿ. ನೋಡ್ದಿಯಾ, ಸತ್ಯ ಸತ್ಯ ಅಂತ ತಲೆ ಮೇಲೆ ಕುಡ್ಸ್ಕೊಂಡಿದ್ಯಲ್ಲ, ಈಗ ನೋಡು ನಿನ್ನ ಮಾತು ಕೇಳದೆ ಹೆಂಗೆ ಹೊರಟೋದ್ಲು ಅಂತ. ಏನು ಅರ್ಜೆಂಟ್ ಕೆಲಸ ಇತ್ತೋ ಏನೋ, ಹೋಗ್ಲಿ ಬಿಡಕ್ಕ. ಇಲ್ಲಾಂದರೆ ಸತ್ಯ ಆಗಿ ಹೋಗೋಳಲ್ಲ. ಏನಂಥ ಘನಂದಾರಿ ಕೆಲಸ? ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಇಂಥ ಕಡೆ ಹೋಗ್ತೀನಿ, ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳೋಗಕ್ಕಾಗಲ್ವಾ? ದುರಹಂಕಾರ. ಏನು ಅವಸರ ಇತ್ತೋ ಏನೋ, ಬಂದ್ಮೇಲೆ ಹೇಳ್ತಾಳೆ ಬಿಡಕ್ಕ. ಉದ್ಧಾರ. ಹೀಗೆ ಅವಳನ್ನು ವಹಿಸ್ಕೊಂಡು ಮಾತಾಡ್ತಾ ಇರು, ಒಂದಲ್ಲ ಒಂದಿನ ನಿನಗೆ ಗೊತ್ತಾಗತ್ತೆ ಅವಳು ಎಂಥ ವಿಷದ ಹಾವು ಅಂತ. ಸತ್ಯ ಯಾಕೋ ನನ್ನ ಮಾತು ನಂಬ್ತಾನೇ ಇಲ್ಲ ಕಣ್ರೋ. ಹುಷಾರಿಲ್ಲ, ಅದಕ್ಕೆ ಎಕ್ಸಾಮ್ ಬರೆಯೋಕ್ಕೆ ಹೋಗಿಲ್ಲ ಅಂತ ಹೇಳ್ತಾ ಇದ್ದೀನಿ, ನಂಬ್ತಾನೇ ಇಲ್ಲ. ನನಗೆ ಯಾಕೋ ಟೆನ್ಷನ್ ಆಗ್ತಾ ಇದೆ. ಮತ್ತಿನ್ನೇನೋ, ನೀನು ಹೇಳಿದ್ದನ್ನೆಲ್ಲ ನಂಬಕ್ಕೆ ಅವಳೇನು ತಡ್ಡಿ ಅಂದ್ಕೊಂಡಿದ್ಯಾ? ಸುಮ್ಮನಿರೋ, ಮತ್ತೆ ಟೆನ್ಷನ್ ಕೊಡ್ಬೇಡ ನೀನು. ಅಲ್ಲ ಕಣ್ರೋ, ಸತ್ಯ ಏನಾದರೂ ಬಂದು ನನ್ನ ಈ ಪರಿಸ್ಥಿತಿಲಿ ನೋಡಿದ್ರೆ ಏನರೋ ಮಾಡೋದು? ರಾಖಿಯಲ್ಲಿ
ಇದು? ನಿನ್ ಕೈಗೇನು ಆಯ್ತು? ಏನೋ ಮಾಡ್ಕೊಂಡೆ? ಸತ್ಯ, ಅದು ಏನೋ ಮಾಮೂಲಿ ಜ್ವರ ಅನ್ನೋ ತರ ಮಾತಾಡಿದ್ಯಲ್ಲೋ, ಇಲ್ಲಿ ನೋಡಿದ್ರೆ ಹೀಗಾಗಿದೆ. ನೀವ್ಯಾಕ್ರೋ ನನ್ಗೆ ಹೇಳಲಿಲ್ಲ? ಯಾವತ್ತಿಂದ ಶುರು ಮಾಡ್ಕೊಂಡಿದ್ದೀರಾ ಇದನ್ನೆಲ್ಲ? ನನ್ನ ಹತ್ರನೇ ಮುಚ್ಚಿಡ್ತಿದ್ದೀರಾ. ಅದು ಹಾಗಲ್ಲ ಸತ್ಯ. ಅದು ನಿನ್ನ ಹತ್ರ ಫೋನಲ್ಲಿ ಮಾತಾಡ್ದಾಗಲೇ ನನ್ಗೆ ಅನುಮಾನ ಬಂದಿತ್ತು, ಏನೋ ಎಡ್ವರ್ಟ್ ಮಾಡ್ಕೊಂಡಿದ್ಯಾ ಅಂತ. ಅದಕ್ಕೆ ನೇರವಾಗೇ ಬಂದಿದ್ದು. ಹೇಗಾಯ್ತು ಇದೆಲ್ಲ? ಅದು ಸತ್ಯ, ಕೈಗೆ ಪೆಟ್ಟಾಗಿತ್ತು, ಅದಕ್ಕೆ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ. ಅದು ನನಗೂ ಕಾಣಿಸ್ತಾ ಇದೆ. ಈ ಪೆಟ್ ಹೇಗಾಯ್ತು ಅಂತ ಕೇಳ್ತಾ ಇದ್ದೀನಿ. ಅದು ಏನ್ ಬೆಬ್ಬೆಬ್ಬೆ ಅದು ಇದು ಅಂತ ತಡವರಿಸ್ತಿದ್ಯಾ? ಏನಾಯ್ತು ಅಂತ ಹೇಳು.